ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ಹಿಂದೂ ಮನೆಯ ಮೇಲೆ ಕಲ್ಲು ತೂರಾಟ ಪ್ರಕರಣ ಚಿಕ್ಕಮಗಳೂರು ನಗರದಲ್ಲಿ ಕೆಲ ಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಕಲ್ಲು ತೂರಾಟ ನಡೆಸಿದ್ದಾರೆ ಎನ್ನುವ ಹಿನ್ನೆಲೆಯಲ್ಲಿ ಮುಸ್ಲಿಂ ಯುವಕರ ಮೇಲೆ ಕೆಲ ಬಜರಂಗ ದಳದ ಹಾಗೆಯೇ ಬಿಜೆಪಿ ಮುಖಂಡರು ಹಲ್ಲೆ ನಡೆಸಿದ್ದಾರೆ ಎನ್ನುವ ಆರೋಪದ ಮೇಲೆ ಇದೀಗ ಚಿಕ್ಕಮಗಳೂರು ಆಸ್ಪತ್ರೆಯಲ್ಲಿ ಇಬ್ಬರು ಯುವಕರು ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂಥದ್ದು. ಆಸ್ಪತ್ರೆಗೆ SDPI ಮುಖಂಡ ಮುನೀರ್ ಕೂಡ ಭೇಟಿ ಕೊಟ್ಟಿರುವಂಥದ್ದು. ಮುನೀರ್ ಈಗ ನಮ್ಮ ಜೊತೆಗಿದ್ದಾರೆ, ಅವರು ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನೀವು ಈ ಪ್ರಕರಣವನ್ನು ಯಾವ ರೀತಿ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ? SDPI ನಿಲುವೇನು? ಖಂಡಿತವಾಗಲೂ ಕೂಡ ಒಂದು ಭಯಮುಕ್ತವಾಗಿರುವಂಥ ವಾತಾವರಣ ನಿರ್ಮಾಣ ಆಗಬೇಕು ಅನ್ನೋದು SDPIಯ ನಿಲುವು. ಆದರೆ ನಿರಂತರವಾಗಿ ಒಂದು ಭಯವನ್ನು ಹುಟ್ಟಿಸುವಂಥ ಪ್ರಕ್ರಿಯೆ ಇಡೀ ದೇಶದಲ್ಲಿ ನಡೀತಾ ಇದೆ. ಅದರ ಭಾಗವಾಗಿ ಚಿಕ್ಕಮಗಳೂರಲ್ಲೂ ಕೂಡ ಒಂದು ಸಂಘಟನೆ, ಬಜರಂಗ ದಳ ಸಂಘಟನೆ, BJPಯ ಮುಂದಾಳತ್ವವನ್ನು ಒಂದು ಬ್ಯಾನರನ್ನು ಹಿಡ್ಕೊಂಡು ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಯನ್ನು ಮಾಡಿಸ್ತಿದ್ದಾರೆ. ನಿಜವಾಗ್ಲೂ ಕೂಡ ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲ. ಆ ಮಹಿಳೆಯ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ ಅಂಥೇಳಿ ಒಬ್ಬ ಮುಸಲ್ಮಾನರು ಇಕ್ಬಾಲ್ ಅನ್ನೋರು ಕರ್ಕೊಬಂದು ದೂರುಗಳನ್ನು ಕೊಡ್ತಾ ಇರ್ತಾರೆ. ದೂರುಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಆ ದೂರು ದಾಖಲು ಮಾಡಿಲ್ಲ ಅಂಥೇಳಿ ಇಮಿಡಿಯೇಟ್ಲಿ ಬಜರಂಗ ದಳದ ಮುಖಂಡರೆಲ್ಲರೂ ಕೂಡ ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ನಿಗೆ ಬಂದು ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಆದರೆ ಪೊಲೀಸ್ ಸ್ಟೇಷನ್ ಒಳಗಡೆ ಪ್ರತಿಭಟನೆ ಮಾಡೋದಾದರೆ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಸ್ಟೇಷನ್ ಒಳಗಡೆ ಪ್ರತಿಭಟನೆ ಮಾಡ್ಬೋದಲ್ಲ. ಸೊ ಪ್ರತಿಭಟನೆಗೆ ಒಂದು ಸೂಕ್ತವಾಗಿರುವಂಥ ಜಾಗಗಳನ್ನು ಜಿಲ್ಲಾಡಳಿತ ತಿಳಿಸಿದೆ, ಇಂಥ ಜಾಗದಲ್ಲಿ ಪ್ರತಿಭಟನೆ ಮಾಡಿ ಅಂಥೇಳಿ. ಎಲ್ಲ ಸಂಘಟನೆಗಳು, ಎಲ್ಲ ಪಕ್ಷಗಳು ಪ್ರತಿಭಟನೆ ಮಾಡುವಂಥ ಜಾಗಗಳು ಬೇರೆ. ಈ ಬಜರಂಗ ದಳ BJP ಮಾಡುವಂಥದ್ದು ಸ್ಟೇಷನ್ನು, ಯಾವುದೋ ಒಂದು ಇಲಾಖೆ ಆಫೀಸ್ ಒಳಗಡೆ, ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲು, ಇವರಿಗೆ ಇಷ್ಟು ಪವರನ್ನು ಕೊಟ್ಟಿರುವಂಥವ್ರು ಯಾರು? ಹಾಗಾಗಿ ನೈತಿಕ ಪೊಲೀಸ್ಗಿರಿಯನ್ನು ಮಾಡ್ತಕ್ಕಂಥ ಇಂಥ ಸಂಘಟನೆಗಳನ್ನು ಈ ಸರ್ಕಾರ ಮಟ್ಟ ಹಾಕಬೇಕು. ಇಲ್ಲ ಅಂಥೇಳಿದರೆ ಈ ಸರ್ಕಾರದ ಮೇಲೆ ಜನ ನಂಬಿಕೆ ಇಟ್ಟಿದ್ರಲ್ಲ, ಒಂದು ಜಾತ್ಯತೀತರು, ಪ್ರಗತಿಪರರು, ಇವರು ಜನಪರವಾಗಿ ನಿಲ್ತಾರೆ ಅಂಥೇಳಿ, ಇವರು ಕುರ್ಚಿ ಕಾದಾಟದಲ್ಲಿದ್ದಾರೆ. ಅದರಿಂದಾಗಿ ಇಲ್ಲಿಯ ಶಾಸಕರು ಕೂಡ ಎರಡೂ ಪಕ್ಷದಲ್ಲಿ ಕಾಲಿಟ್ಟಂಗಿದೆ. ಹಾಗಾಗಿ ಖಂಡಿತವಾಗಲೂ ಕೂಡ ಮುಂದಿನ ಚುನಾವಣೆಯಲ್ಲಿ ಇವರು MLA ಆಗೋದಂತೂ ಖಂಡಿತವಾಗಲೂ ಸತ್ಯ. ಅಂದರೆ ಯಾರು ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ ಅಂದರೆ ಅಲ್ಲಿ ಅಪ್ರಾಪ್ತ ಈ ಹುಡುಗರು, ಅಪ್ರಾಪ್ತ ಬಾಲಕರು ಯಾರು ಒಬ್ಬರು ಕಲ್ಲು ತೂರಾಟ ನಡೆಸಿರಲೇಬೇಕು. ಯಾವ ಕೋಮಿಗೆ ಸೇರಿದವರು? ನೋಡಿ, ಕಲ್ಲು ತೂರಾಟ 7 ದಿವಸದಿಂದ ನಡೀತಾ ಇದೆ ಅಂತ ಹೇಳಿದರು. 7 ದಿವಸದಿಂದ ನಿನ್ನೆಯ ತನಕ ಅವರು ಯಾಕೆ ದೂರನ್ನು ದಾಖಲು ಮಾಡಲಿಲ್ಲ? ಮೊನ್ನೆ ರಾತ್ರಿ 112 ಕಾಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆವತ್ತೇ ಅವರು ದೂರನ್ನು ದಾಖಲು ಮಾಡ್ಬೋದಾಗಿತ್ತು. ನಿನ್ನೆ ದಾಖಲು ಮಾಡಿದರೆ ಖಂಡಿತವಾಗಲೂ ಕೂಡ ಕಲ್ಲು ತೂರಾಟ ಮಾಡಿದರೆ ದೂರು ದಾಖಲಾಗಬೇಕು. ಕಲ್ಲು ತೂರಾಟ ಮಾಡಿದಂಥವ್ರು ಜೈಲಿಗೆ ಹೋಗಬೇಕು. ಅದು ಯಾವುದೇ ಜಾತಿಯ ಮಹಿಳೆ ಆಗಿರಲಿ, ಮಹಿಳೆನೇ. ಆ ಮಹಿಳೆ ಪರವಾಗಿ ನಾವು ನಿರಂತರವಾಗಿ ಗಟ್ಟಿ ನಿಲ್ತೀವಿ. ಆದರೆ ಮಹಿಳೆಯನ್ನು ಮುಂದೆ ಇಟ್ಕೊಂಡು ಸಂಘ ಪರಿವಾರ ಈ ಗೂಂಡಾಗಿರಿ ಮಾಡ್ತಾ ಇದೆಯಲ್ಲ ಬಜರಂಗ ದಳ, ಸೊ ಇದ್ರ ವಿರುದ್ಧ ಇದ್ದೀವಿ. ಆ ಹುಡುಗರ ಮೇಲೂ ಕೂಡ ಕೇಸು ದಾಖಲಾಗಬೇಕು ಕಲ್ಲು ತೂರಾಟ ಮಾಡಿದರೆ. ಅದೇ ರೀತಿ ನೈತಿಕ ಪೊಲೀಸ್ಗಿರಿಯನ್ನು ಮಾಡಿರುವಂಥ ಈ ಬಜರಂಗ ದಳದ ಮುಖಂಡರ ಮೇಲೂ ಕೂಡ ಕೇಸು ದಾಖಲಾಗಬೇಕು. ಆದರೆ ಇವತ್ತು ಅಡ್ಮಿಂಟ್ ಆಗಿರೋಂಥ ಈ ಹುಡುಗ ನಿನ್ನೆ 3 ಗಂಟೆಗೆ ಕೂಡ ಕಲ್ಲಲ್ಲಿ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ನಿನ್ನೆ ಈ 3 ಗಂಟೆಗೆ ಅವರ ತಂದೆ ಮತ್ತು ಅವರ ಚಿಕ್ಕಪ್ಪಂದಿರ ಜೊತೆಯಲ್ಲೇ ಈ ಹುಡುಗ ಇದ್ದ. ಹಾಗಾದರೆ ನಿನ್ನೆ 3 ಗಂಟೆಗೆ ನಡೆದಂಥ ಘಟನೆ ಯಾರು? ಅಲ್ಲಿರುವಂಥ CC ಕ್ಯಾಮ್ರಾ ಫುಟೇಜ್ಗಳಲ್ಲಿ ಇರುವಂಥ ವ್ಯಕ್ತಿಗಳೇ ಬೇರೆ, ಇಲ್ಲಿ ಹಾಸ್ಪಿಟ್ಲಲ್ಲಿ ಮಲಗಿರುವಂಥ ಹುಡುಗರೇ ಬೇರೆ ಅಂತ. ಕಲ್ಲು ತೂರಾಟಕ್ಕೂ ಇದಕ್ಕೂ ಇವರಿಗೂ ಸಂಬಂಧ ಇದೆ? ಖಂಡಿತವಾಗ್ಲೂ ಕೂಡ ಕಲ್ಲು ತೂರಾಟಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಬಟ್ ನಾವು ಇಲ್ಲ ಅಂತ ಹೇಳಲ್ಲ. ಸೂಕ್ತವಾದ ಪರಿಶೀಲನೆ ನಡಿಬೇಕು. ಅಲ್ಲಿರುವಂಥ CC ಕ್ಯಾಮ್ರಾ ಫುಟೇಜನ್ನು ಅವರು ತಗೋಬೇಕು, ಸೀಸ್ ಮಾಡ್ಕೋಬೇಕು. ಮತ್ತು ಅಲ್ಲಿ ಕಲ್ಲುಗಳು, ನಿನ್ನೆ ಮಧ್ಯಾಹ್ನ ಹೊಡೆದಿರೋ ಕಲ್ಲುಗಳು ಸೀಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಯಾವುದೋ ಒಂದು ಕಲ್ಲನ್ನು ತೋರಿಸಿ ಇದೇ ಕಲ್ಲು ಅಂತ ಹೇಳಿಸುವಂಥ ಪ್ರಯತ್ನ ಸಂಘ ಪರಿವಾರ ಮತ್ತು ಭಜಂಗ ಮಾಡ್ತಾ ಇದೆ. ಸೊ ಇದು ಆಗಬಾರ್ದು. ಈಗಾಗಲೇ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ಎರಡೂ ಕೂಡ ದಾಖಲಾಗಿದೆ. ಬಜರಂಗ ದಳದ ಮುಖಂಡ ಶ್ಯಾಮ್ ಮೇಲೂ ದಾಖಲಾಗಿದೆ, BJP ಮುಖಂಡ ಸಂತೋಷ್ ಕೋಟ್ಯನ್ ಮೇಲೂ ದಾಖಲಾಗಿದೆ. ಇವರಿಬ್ಬರ ಮೇಲೂ ಕೂಡ ಪ್ರಕರಣ ದಾಖಲಾಗಿರುವಂಥದ್ದು. ನೋಡಿ, FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟು. ದೂರನ್ನು ದಾಖಲು ಮಾಡ್ತಾರೆ, ನಂತರ ಅದಕ್ಕೆ ಸೂಕ್ತವಾಗಿರುವಂಥ ಪರಿಶೀಲನೆ ಮಾಡ್ತಾರೆ, ತನಿಖೆಯನ್ನು ಮಾಡ್ತಾರೆ. ತನಿಖೆಯ ನಂತರ ಅವರು ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ. ಆ ಚಾರ್ಜ್ ಶೀಟಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಪೊಲೀಸ್ ಇಲಾಖೆದು ಮಾಹಿತಿಯನ್ನು ಕೊಡ್ತಾರೆ. ಆದರೆ ಜಡ್ಜ್ಮೆಂಟ್ ಕೊಡೋ ಜಾಗದಲ್ಲಿ ಸಂಘ ಪರಿವಾರ ಆಗಲಿ BJP ಆಗಲಿ ನಿಲ್ಲಬಾರ್ದು. ಪೊಲೀಸ್ ಇಲಾಖೆ ಅದು ಮಾಡುತ್ತೆ. ಅಂದರೆ ಈಗ ಏನಾಗಬೇಕು ಅಂತ ನಿಮ್ಮ ಒತ್ತಾಯ ಸರ್? ಈಗ ದೂರು ಪ್ರತಿ ದೂರು ದಾಖಲಾಗಿದೆ, ಈಗ ಮುಂದೆ ಏನಾಗಬೇಕು ಅಂತ? ನೋಡಿ, ದೂರು ಪ್ರತಿ ದೂರು ದಾಖಲಾದರೂ ಕೂಡ ಸರಿಯಾದ ದೂರುಗಳು, ಸತ್ಯವಾದಂಥ ದೂರುಗಳು ಯಾರು ಪರವಾಗಿರುತ್ತೆ, ಸೊ ಅದ್ರ ಮೇಲೆ ಅವರು ಕೇಸನ್ನು ದಾಖಲು ಮಾಡಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ದೂರು ಪ್ರತಿ ದೂರು ದಾಖಲಾಗುತ್ತೆ ಅಂದರೆ ಅವರು ಈ ಹಿಂದೆ ಕೂಡ ಒಂದು 3 ರಿಂದ 4 ಘಟನೆಗಳು ನಡೆದಿದೆ. ಮೊನ್ನೆ ಯಾರೋ ವೀಲಿಂಗ್ ಮಾಡಿದ್ದಾರೆ ಅಂಥೇಳಿ ಹಿಡ್ಕೊಂಡು ಹೊಡಿತಾರೆ. ಈ ಹಿಂದೆ ದನದ ಬಾಲಕ್ಕೆ ಯಾರೋ ಬೆಂಕಿ ಕೊಟ್ಟರು ಅಂಥೇಳಿ ಹಿಡ್ಕೊಂಡು ಹೊಡಿತಾರೆ. ಎಲ್ಲವೂ ಕೂಡ ಇವ್ರ ಅಂಗಡಿ ಮುಂದೆನೇ ಯಾಕೆ ನಡೆಯುತ್ತೆ?
ಚಿಕ್ಕಮಂಗ್ಳೂರಲ್ಲಿ ಇಷ್ಟು 35 ವಾರ್ಡ್ ಇದೆ, ಬೇರೆ ಬೇರೆ ಜಾಗಗಳಿದೆ. ಎಲ್ಲ ವಾರ್ಡಲ್ಲೂ ಕೂಡ ಹಿಂದೂ ಮುಸಲ್ಮಾನರು ಇದ್ದಾರೆ. ಈ ಬೇರೆ ಎಲ್ಲೂ ಕೂಡ ನಡೆಯದೇ ಇರೋದು ಇವರ ಅಂಗಡಿಯ ಮುಂದೆನೇ ಅದು ಯಾಕೆ ನಡೆಯುತ್ತೆ ಅಂದರೆ ಇವರಿಗೆ ಯಾವುದೇ ರೀತಿ ಕಾರಣಗಳು ಬೇಕಾಗಿಲ್ಲ. ಅವ್ರು ಮುಸಲ್ಮಾನರಾದರೆ ಸಾಕು ಹಲ್ಲೆ ಮಾಡ್ತಿದ್ದಾರೆ. ಏನು ಮಾಡ್ತೀರಾ ಅಂದರೆ SDP ಮುಂದಿನ ನಡೆ ಏನು? ನಿಜವಾದಂಥ ಹಿಂದೂಗಳು ಮತ್ತು ಪ್ರಗತಿಪರವಾಗಿ ಆಲೋಚನೆ ಮಾಡ್ತಕ್ಕಂಥವ್ರು ಎಲ್ಲ ಪ್ರಗತಿಪರರು ಒಟ್ಟಿಗೆ ಸೇರಿ ಹಿಂದೂ ಧರ್ಮಕ್ಕೆ ಕಳಂಕ ತರುವಂಥ ಈ ಯುವಕರ ಮೇಲೆ ಈ ಜಿಲ್ಲೆಯಿಂದ ಗಡೀಪಾರು ಮಾಡ್ವಿ ಅಂತೇಳಿ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಇದು ನಿಜವಾಗ್ಲೂ ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲ. BJPಯಲ್ಲಿ ಸೋತಿದೆ, ಮತ್ತೆ ಅಧಿಕಾರಕ್ಕೆ ತರಬೇಕು. ಅಧಿಕಾರಕ್ಕೆ ತರಬೇಕಾದ್ರೆ ಈ ರೀತಿಯ ಹುನ್ನಾರಗಳು ಮತ್ತು ಈ ರೀತಿಯ ಗಲಾಟೆಗಳು ನಡಿಬೇಕು. ಸೊ ಮುಂದಿನ ಚುನಾವಣೆಯ ಒಂದು ಪೂರ್ವಭಾವಿ ತಯಾರಿ ಅಂತ ಹೇಳ್ಬೋದು ಇದನ್ನು. ಈ ಪ್ರಕರಣ ರಾಜಕೀಯ ಪಿತೂರಿ ಹಿನ್ನೆಲೆಯಲ್ಲಿ ನಡೆದಿದೆ ಅನ್ನೋದು SDP ಮುಖಂಡರ ಒಂದು ಆರೋಪವಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.